ನಮಸ್ತೆ ಸ್ನೇಹಿತರೆ, ನಾವು ಯಾವುದೇ ಶೇರನ್ನು ಕೊಂಡಾಗ ಅದು ಎಷ್ಟು ಸಮಯದವರೆಗೂ ಇಟ್ಕೊಳ್ಬೇಕು ಎಂಬುದನ್ನು ನಿರ್ಧರಿಸಿ ಆ ನಿಗದಿತ ಸಮಯದಲ್ಲಿ ಆ ಷೇರು ಪ್ರತಿಕ್ರಿಯಿಸದೆ ಹೋದಲ್ಲಿ ಖಂಡಿತವಾಗಿ ಲಾಸನ್ನು ಬುಕ್ ಮಾಡಿ ಹೊರಗೆ ಬರಬೇಕು. ಒಂದು ವೇಳೆ ನಿಮ್ಮ ನಿರೀಕ್ಷೆಯಲ್ಲಿ ಮುನ್ನಡೆದರೆ ಪ್ರಾಫಿಟನ್ನು ಬುಕ್ ಮಾಡಬೇಕು. ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗಿದ್ದಲ್ಲಿ ಅಥವಾ ಮೀಡಿಯಂ ಟರ್ಮ್ ಇನ್ವೆಸ್ಟರ್ಸ್ ಆಗಿದ್ದಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕಾಗುತ್ತದೆ. ಈಗ ಟೆಕ್ನಿಕಲ್ ಅನಾಲಿಸಿಸ್ ತಿಳಿದುಕೊಳ್ಳುವ ಮುನ್ನ ನಾವು ಯಾವ ವಿಧದ ಟ್ರೇಡರ್ ಅಥವಾ ಇನ್ವೆಸ್ಟರ್ಸ್ ಎಂದು ನಮಗೆ ನಾವೇ ಪ್ರಶ್ನಿಸಿಕೊಳ್ಳಬೇಕು. ಅದು ಹೇಗೆಂದರೆ, ನಾನು ಇಂಟ್ರಾಡೇ ಟ್ರೇಡರ್, ಅಂದರೆ ನಾನು ನನ್ನ ಪೊಸಿಷನನ್ನು ಅದೇ ದಿನದಲ್ಲಿ ಕ್ಲೋಸ್ ಮಾಡುತ್ತೇನೆ, ಅಂದರೆ ಅಂದೇ ಷೇರುಗಳನ್ನು ಕೊಂಡು ಅದೇ ದಿನದಲ್ಲಿ ಮಾರುವುದು. ಇನ್ನು ಎರಡನೆಯದಾಗಿ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್, ಇಲ್ಲಿ ನಮ್ಮ ಟ್ರೇಡನ್ನು 2 ದಿನದಿಂದ 3 ತಿಂಗಳಿನ ಒಳಗೆ ನಮ್ಮ ಷೇರುಗಳನ್ನು ಮಾರುವುದು. ಇನ್ನು ಮೀಡಿಯಂ ಟರ್ಮ್ ಇನ್ವೆಸ್ಟರ್ಸ್ ಅಂದರೆ ನಮ್ಮ ಪೊಸಿಷನನ್ನು 3 ತಿಂಗಳಿನಿಂದ 1 ವರ್ಷದವರೆಗೆ ಮುಂದುವರಿಸೋದು. ಇನ್ನು ಕೊನೆಯದಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂದರೆ 1 ವರ್ಷಕ್ಕಿಂತ ಹೆಚ್ಚು ಸಮಯ ನಮ್ಮ ಷೇರುಗಳನ್ನು ಹೋಲ್ಡ್ ಮಾಡುವುದು ಎಂದರ್ಥ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ, ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಒಂದು ಸ್ಟಾಕ್ನ ಹಿಸ್ಟರಿ ಮತ್ತು ಅದರ ಮೂಮೆಂಟನ್ನು ಆಧಾರವಾಗಿರಿಸಿಕೊಂಡು ಭವಿಷ್ಯದಲ್ಲಿ ಆ ಸ್ಟಾಕ್ನ ಬೆಲೆ ಅಂದರೆ ಪ್ರೈಸನ್ನು ಊಹೆ ಮಾಡುವುದು ಎಂದರ್ಥ. ಬಹಳಷ್ಟು ಟ್ರೇಡರ್ಗಳು ಯಾವ ಬೆಲೆಯಲ್ಲಿ ಸ್ಟಾಕ್ಸ್ಗಳನ್ನು ಕೊಂಡುಕೊಳ್ಬೇಕು, ಯಾವ ಬೆಲೆಯಲ್ಲಿ ಸ್ಟಾಕ್ಸ್ಗಳನ್ನ ಮಾರಬೇಕು ಎಂದು ತಿಳಿದುಕೊಳ್ಳಲು ಈ ಟೆಕ್ನಿಕಲ್ ಅನಾಲಿಸಿಸನ್ನು ಮಾಡ್ತಾರೆ. ಈ ಟೆಕ್ನಿಕಲ್ ಅನಾಲಿಸಿಸನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸ್ಟಾಕ್ ಮಾರ್ಕೆಟ್ನ ಅರ್ಧದಷ್ಟು ತಿಳಿದುಕೊಂಡ ಹಾಗೆ. ಈ ಟೆಕ್ನಿಕಲ್ ಅನಾಲಿಸಿಸ್ ಮಾಡುವಾಗ ಇನ್ವೆಸ್ಟರ್ಸ್ ಅಥವಾ ಟ್ರೇಡರ್ಗಳು ಬಹಳಷ್ಟು ಅಂಕಿಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತಾರೆ. ಅವುಗಳೆಂದರೆ ಟ್ರೆಂಡ್, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಟೆಕ್ನಿಕಲ್ ಇಂಡಿಕೇಟರ್ಸ್, ಪ್ರೈಸ್ ಪ್ಯಾಟರ್ನ್ ಹಾಗೂ ಕ್ಯಾಂಡಲ್ ಸ್ಟಿಕ್ಸ್ಗಳು. ಈಗ ನಾವು ಇದರ ಬಗ್ಗೆ ಒಂದೊಂದು ತಿಳಿದುಕೊಳ್ಳೋಣ. ಟ್ರೆಂಡ್ ಅಂದರೆ ಶೇರ್ ಪ್ರೈಸ್ ಯಾವ ದಿಕ್ಕಿಗೆ ಮೂವ್ ಆಗುತ್ತಿದೆ ಅನ್ನೋದನ್ನು ತಿಳಿಸೋದೇ ಟ್ರೆಂಡ್ ಅಂತಾರೆ. ಈ ಟ್ರೆಂಡ್ನಲ್ಲಿ 3 ವಿಧಗಳಿರುತ್ತವೆ: ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಮತ್ತು ಸೈಡ್ ವೇಸ್. ಅಪ್ ಟ್ರೆಂಡ್ ಅಂದರೆ ಸೀರೀಸ್ ಆಫ್ ಹೈಯರ್ ಹೈಸ್ ಮತ್ತು ಲೋವರ್ ಹೈಸ್. ಅಂದರೆ ನೀವು ಈ ಚಾರ್ಟನ್ನು ಗಮನಿಸಿದಾಗ ಈ ಹೈಯರ್ ಪೊಸಿಷನ್ಗಳು ಒಂದು ಸೀರೀಸ್ ಆಗಿ ಹೈಯರ್ ಹೈಗೆ ಹೋಗುತ್ತದೆ. ಇದನ್ನೇ ಸೀರೀಸ್ ಆಫ್ ಹೈಯರ್ ಹೈಸ್ ಅಂತಾರೆ. ಅದೇ ರೀತಿ ಲೋ ಪ್ರೈಸ್ಗಳನ್ನು ಗಮನಿಸಿದಾಗ ಒಂದಾದ ನಂತರ ಒಂದು ಲೋವರ್ಗಳು ಹೈಯರ್ಸ್ ಆಗಿ ಎಂಡ್ ಆಗುತ್ತಿದೆ. ಇದನ್ನೇ ಲೋವರ್ ಹೈಸ್ ಅಂತ ಕರೀತಾರೆ. ಹೀಗೆ ಸೀರೀಸ್ ಆಫ್ ಲೋವರ್ ಹೈಸ್ ಮತ್ತು ಸೀರೀಸ್ ಆಫ್ ಹೈಯರ್ ಹೈಸ್ ಇದ್ದರೆ ಅದನ್ನು ಅಪ್ ಟ್ರೆಂಡ್ ಅಂತ ಕರೀತಾರೆ. ಈ ಅಪ್ ಟ್ರೆಂಡ್ ಅನ್ನೋದು ಭವಿಷ್ಯದಲ್ಲಿ ಶೇರ್ನ ಬೆಲೆ ಬೆಳೆಯಬಹುದು ಎಂದು ಸೂಚಿಸುತ್ತದೆ. ಈಗ ಡೌನ್ ಟ್ರೆಂಡ್ ನೋಡೋಣ. ಡೌನ್ ಟ್ರೆಂಡ್ ಅಂದರೆ ಸೀರೀಸ್ ಆಫ್ ಲೋವರ್ ಹೈಸ್ ಮತ್ತು ಲೋವರ್ ಲೋಸ್. ನಾವು ಈ ಚಾರ್ಟ್ ಮೂಲಕ ನೋಡಿದಾಗ ಹೈಯರ್ ಪೊಸಿಷನ್ಗಳೆಲ್ಲವೂ ಒಂದಕ್ಕಿಂತ ಒಂದು ಲೋ ಆಗಿ ಸಾಗಿದೆ. ಹಾಗೆ ಲೋವರ್ ಪ್ರೈಸ್ ಅನ್ನೋದು ಒಂದಕ್ಕಿಂತ ಒಂದು ಕೆಳಗೆ ಬೀಳುತ್ತಿದೆ. ಇದನ್ನೇ ಡೌನ್ ಟ್ರೆಂಡ್ ಅಂತ ಕರೀತಾರೆ. ಈ ಡೌನ್ ಟ್ರೆಂಡ್ ಅನ್ನೋದು ಷೇರಿನ ಪತನವನ್ನು ಸೂಚಿಸುತ್ತದೆ. ಇನ್ನು ಮೂರನೇದು ಸೈಡ್ ವೇಸ್ ಅಥವಾ ಇದನ್ನು ಹಾರಿಜಾಂಟಲ್ ಟ್ರೆಂಡ್ ಅಂತಲೂ ಕರೀತಾರೆ. ಇದರಲ್ಲಿ ಹೈಯರ್ ಲೆವೆಲ್ಸ್ಗಳು ಲೋವರ್ ಲೆವೆಲ್ಸ್ಗಳು ಒಂದೇ ರೀತಿಯಾಗಿ ಸಾಗುತ್ತಿರುತ್ತದೆ. ಇದನ್ನೇ ಹಾರಿಜಾಂಟಲ್ ಟ್ರೆಂಡ್ ಅಂತ ಕರೀತಾರೆ. ಈ ಹಾರಿಜಾಂಟಲ್ ಟ್ರೆಂಡ್ನಲ್ಲಿ ಭವಿಷ್ಯದಲ್ಲಿ ಲಾಭ ಬರೋದಿಲ್ಲ. ಈ ರೀತಿಯಾಗಿ ನಾವು ಟ್ರೆಂಡ್ನಲ್ಲಿ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಮತ್ತು ಹಾರಿಜಾಂಟಲ್ ಟ್ರೆಂಡ್ಗಳನ್ನು ನೋಡುವುದರ ಮೂಲಕ ಭವಿಷ್ಯದಲ್ಲಿ ಷೇರಿನ ಬೆಲೆ ಯಾವ ರೀತಿ ಮೂಮೆಂಟ್ ಆಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಇನ್ನು ಎರಡನೆಯದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಸಪೋರ್ಟ್ ಅಂದರೆ ಯಾವ ಜಾಗದಲ್ಲಿ ಷೇರಿನ ದರವು ಬೀಳುವುದು ನಿಂತು ಅಲ್ಲಿಂದ ಮೇಲಕ್ಕೆ ಹೋಗುವುದು, ಆ ಲೆವೆಲನ್ನು ಸಪೋರ್ಟ್ ಅಂತ ಕರೀತಾರೆ. ಅಂದರೆ ಬೀಳುತ್ತಿರುವ ಷೇರಿಗೆ ಆ ಲೆವೆಲ್ನಲ್ಲಿ ಸಪೋರ್ಟ್ ಸಿಕ್ಕಿದೆ ಎಂದು. ಅದೇ ರೀತಿ ರೆಸಿಸ್ಟೆನ್ಸ್ ಅಂದರೆ ಎಲ್ಲಿ ಷೇರಿನ ದರ ಬೆಳೆಯುವುದು ನಿಂತು ಅಲ್ಲಿಂದ ಬೀಳುವುದಕ್ಕೆ ಶುರುವಾಗುವುದೋ ಆ ಲೆವೆಲನ್ನು ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಉದಾಹರಣೆಗೆ, ಬೀಳುತ್ತಿರುವ ಈ ಷೇರು ಈ ಲೈನ್ ಹತ್ತಿರ ಬರುತ್ತಿದ್ದಂತೆ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ಮೇಲೆ ಹೋಗಲು ಶುರು ಮಾಡಿದೆ. ಅಂದರೆ ಆ ಲೆವೆಲ್ನಲ್ಲಿ ಪ್ರೈಸ್ ಸಪೋರ್ಟ್ ತೆಗೆದುಕೊಂಡಿದೆ. ಹಾಗಾಗಿ ಮುಂದಿನ ಸಲ ಷೇರು ಬಿದ್ದರೂ ಅದೇ ಜಾಗದಲ್ಲಿ ಸಪೋರ್ಟ್ ತೆಗೆದುಕೊಂಡು ಮೇಲಕ್ಕೆ ಸಾಗಿದೆ. ಸಾಧಾರಣವಾಗಿ ಒಂದು ಷೇರು ಈ ಸಪೋರ್ಟ್ ಲೆವೆಲ್ಗಳ ಬಳಿ ಸಪೋರ್ಟ್ ತೆಗೆದುಕೊಂಡು ಮೇಲೆ ಹೋಗಲು ಪ್ರಯತ್ನಿಸುತ್ತದೆ. ಆದರೆ ಒಂದು ವೇಳೆ ಈ ಸಪೋರ್ಟ್ ಲೈನ್ ಬ್ರೇಕ್ ಮಾಡಿ ಕೆಳಗೆ ಹೋದರೆ ಷೇರು ಮತ್ತಷ್ಟು ಕೆಳಗೆ ಹೋಗುವ ಅವಕಾಶಗಳೇ ಹೆಚ್ಚಾಗಿರುತ್ತದೆ. ಅದೇ ರೀತಿ ಷೇರು ಬೆಳೆಯುತ್ತಿರುವಾಗ ಈ ಬೆಲೆಯ ಹತ್ತಿರ ಬರುತ್ತಿದ್ದಂತೆ ಬೀಳುತ್ತದೆ, ಮತ್ತೆ ಅದೇ ಬೆಲೆಯಲ್ಲಿ ಬೀಳುತ್ತಿರುತ್ತದೆ. ಅಂದರೆ
ಆ ಷೇರಿಗೆ ಆ ಬೆಲೆಯ ಹತ್ತಿರ ರೆಸಿಸ್ಟೆನ್ಸ್ ಇದೆ ಎಂದು. ಬಹಳ ಸಲ ಷೇರುಗಳಲ್ಲಿ ಈ ರೆಸಿಸ್ಟೆನ್ಸ್ ಲೈನ್ ಟಚ್ ಆಗುತ್ತಿದ್ದಂತೆ ಬೀಳುವ ಅವಕಾಶಗಳು ಹೆಚ್ಚಿಗೆ ಇರುತ್ತವೆ. ಒಂದು ವೇಳೆ ಆ ಷೇರು ಈ ರೆಸಿಸ್ಟೆನ್ಸ್ ಲೈನನ್ನು ಬ್ರೇಕ್ ಮಾಡಿ ಮೇಲಕ್ಕೆ ಹೋದರೆ ಷೇರಿನ ಬೆಲೆ ಅಲ್ಲಿಂದ ಮತ್ತಷ್ಟು ಬೆಳೆಯುವ ಅವಕಾಶ ಹೆಚ್ಚಾಗಿರುತ್ತದೆ. ಹಾಗಾಗಿ ಅನೇಕ ಟ್ರೇಡರ್ಗಳು ಈ ಲೈನ್ ಕ್ರಾಸ್ ಓವರ್ ಮಾಡುವಂತಹ ಷೇರುಗಳನ್ನು ಹೆಚ್ಚಾಗಿ ಅನ್ವೇಷಣೆಯನ್ನು ಮಾಡುತ್ತಿರುತ್ತಾರೆ. ಇನ್ನು ಟೆಕ್ನಿಕಲ್ ಇಂಡಿಕೇಟರ್ಸ್. ಈ ಟೆಕ್ನಿಕಲ್ ಇಂಡಿಕೇಟರ್ಸ್ ಅನ್ನೋದು ಟೆಕ್ನಿಕಲ್ ಅನಾಲಿಸಿಸ್ನ ಮುಖ್ಯ ಭಾಗ ಅಂತಲೇ ಹೇಳ್ಬೋದು. ಈ ಇಂಡಿಕೇಟರ್ಸ್ಗಳು ಮಾರ್ಕೆಟ್ನ ಮೊದಲೇ ಊಹಿಸಲು ನೆರವಾಗುವಂತಹ ಒಂದು ಚಾರ್ಟ್ ಪ್ಯಾಟರ್ನ್ ಆಗಿದೆ. ಇಂಟ್ರಾಡೇ ಟ್ರೇಡರ್ ಅಥವಾ ಡೇ ಟ್ರೇಡರ್ ಅಂದರೆ ಹಿಂದೆ ಷೇರುಗಳನ್ನು ಖರೀದಿಸಿ ಹಿಂದೆ ಮಾರುವವರನ್ನು ಡೇ ಟ್ರೇಡರ್ ಅಂತ ಕರೀತಾರೆ. ಅದೇ ರೀತಿ ಲಾಂಗ್ ಟರ್ಮ್ನಲ್ಲಿ ಹೂಡಿಕೆ ಮಾಡೋರನ್ನ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ಈ ಟೆಕ್ನಿಕಲ್ ಇಂಡಿಕೇಟರ್ಸ್ ಅನ್ನೋದು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಚ್ಚಾಗಿ ನಿಗಾ ವಹಿಸುವಂತಹ ಟ್ರೇಡರ್ಗಳಿಗೆ ಬಹಳ ಉಪಯುಕ್ತ. ಏಕೆಂದರೆ ಇವರುಗಳು ಮಾರ್ಕೆಟನ್ನು ಆಗಾಗ್ಗೆ ನೋಡಿ ಲಾಭ ಗಳಿಸಲು ಪ್ರಯತ್ನಿಸಿರುತ್ತಾರೆ. ಹಾಗಾಗಿ ಅವರಿಗೆ ಈ ಇಂಡಿಕೇಟರ್ಸ್ಗಳು ಬಹಳ ಉಪಯೋಗಕ್ಕೆ ಬರುತ್ತದೆ. ಹಾಗೆಯೇ ಈ ಇನ್ವೆಸ್ಟರ್ಸ್ಗಳಿಗೆ ಈ ಟೆಕ್ನಿಕಲ್ ಇಂಡಿಕೇಟರ್ಸ್ ಅನ್ನೋದು ಎಲ್ಲಿ ಕೆಲಸಕ್ಕೆ ಬರುತ್ತದೆ ಅಂದರೆ ಯಾವ ಸಮಯದಲ್ಲಿ ನಾವು ಷೇರುಗಳನ್ನು ಕೊಳ್ಳಬೇಕು ಹಾಗೆಯೇ ಮಾರಬಹುದು ಎಂದು ಇದರ ಮೂಲಕ ತಿಳಿದುಕೊಳ್ಳಬಹುದು. ಈ ಟೆಕ್ನಿಕಲ್ ಇಂಡಿಕೇಟರ್ಸ್ ಅನ್ನೋದು ಬಹಳಷ್ಟಿದೆ. ನಾವು ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಇವುಗಳಲ್ಲಿ ಬಹಳಷ್ಟು ಜನರು ಮೂವಿಂಗ್ ಆ್ಯಾವ್ರೇಜನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಈ ಟೆಕ್ನಿಕಲ್ ಇಂಡಿಕೇಟರ್ಸ್ಗಳಲ್ಲಿ ನಾವು ಮೂವಿಂಗ್ ಆ್ಯಾವ್ರೇಜ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಮೂವಿಂಗ್ ಆ್ಯಾವ್ರೇಜ್ನಲ್ಲಿ 20 ಡೇ, 30 ಡೇ, 50 ಡೇ ಮೂವಿಂಗ್ ಆ್ಯಾವ್ರೇಜ್ಗಳನ್ನು ಶಾರ್ಟ್ ಟರ್ಮ್ ಮತ್ತು ಡೇ ಟ್ರೇಡಿಂಗ್ನಲ್ಲಿ ಉಪಯೋಗಿಸ್ತಾರೆ. 50 ಡೇ ಮೂವಿಂಗ್ ಆ್ಯಾವ್ರೇಜ್ ಅಂದರೆ ಆ್ಯಾವ್ರೇಜ್ ಆಫ್ ಲಾಸ್ಟ್ 50 ಡೇ ಕ್ಲೋಸಿಂಗ್ ಪ್ರೈಸಸ್ ಅಂದರೆ ಇಂದಿನ 50 ದಿನದ ಮುಕ್ತಾಯದ ಬೆಲೆಗಳ ಆ್ಯಾವ್ರೇಜ್ ಎಂದರ್ಥ. ಈ 50 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ನೋಡಬೇಕೆಂದರೆ ನಾವು ಸ್ಕ್ರೀನರ್, ಮನಿ ಕಂಟ್ರೋಲ್ ಅಥವಾ ನಮ್ಮ ಬ್ರೋಕರ್ ಆ್ಯಪ್ಗಳಲ್ಲಿ ಸಹ ನೋಡ್ಬೋದಾಗಿದೆ. ಈ 50 ಡೇ ಮೂವಿಂಗ್ ಆ್ಯಾವ್ರೇಜ್ಗೆ ಅಷ್ಟು ಪ್ರಾಮುಖ್ಯತೆ ಏತಕ್ಕೆ ಕೊಡ್ತಾರೆ ಅಂದರೆ ಒಂದು ಷೇರು ಬೆಲೆ 50 ಡೇಸ್ ಮೂವಿಂಗ್ ಆ್ಯಾವ್ರೇಜ್ಗಿಂತ ಹೆಚ್ಚಿಗೆ ಇದೆ ಅಂದರೆ ಆ ಷೇರು ಚೆನ್ನಾಗಿದೆ ಎಂದರ್ಥ. ನಾವು ಆ ಶೇರನ್ನು ಹೋಲ್ಡ್ ಮಾಡ್ಬೋದು. ಅದೇ 50 ಡೇ ಮೂವಿಂಗ್ ಆ್ಯಾವ್ರೇಜ್ಗಿಂತ ಕಡಿಮೆ ಇದ್ದರೆ ಟೆಕ್ನಿಕಲಿ ಚೆನ್ನಾಗಿಲ್ಲ ಎಂದರ್ಥ. ಆಗ ಸೇಲ್ ಅಥವಾ ಎಕ್ಸಿಟ್ ತೆಗೆದುಕೊಳ್ಳೋದೇ ಉತ್ತಮ. ಈ 50 ಡೇ ಮೂವಿಂಗ್ ಆ್ಯಾವ್ರೇಜ್ನಿಂದ ನಾವು ಯಾವ ಒಂದು ಷೇರಿನ ಬೆಲೆಗೆ ಎಂಟ್ರಿ ತೆಗೆದುಕೊಳ್ಬೋದು ಹಾಗೆ ಎಕ್ಸಿಟ್ ತೆಗೆದುಕೊಳ್ಳಬಹುದು ಅನ್ನೋದನ್ನು ನೋಡೋಣ. ಈ ಕಪ್ಪು ಬಣ್ಣದ ಲೈನ್ ಒಂದು 50 ಡೇ ಮೂವಿಂಗ್ ಆ್ಯಾವ್ರೇಜ್ ಸಂಬಂಧಿಸಿದ ಲೈನ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಹಾಗೂ ಈ ಗ್ರೀನ್ ಕಲರ್ ಲೈನ್ ಒಂದು ಕಂಪನಿಗೆ ಸಂಬಂಧಿಸಿದ ಲೈನ್ ಅಂತ ಊಹಿಸಿಕೊಳ್ಳೋಣ. ಇಲ್ಲಿ ನೀವು ಗಮನಿಸಬೇಕಾದ್ದು ಯಾವ ಗ್ರೀನ್ ಕಲರ್ ಲೈನ್ ಬ್ಲ್ಯಾಕ್ ಕಲರ್ ಲೈನನ್ನು ಕ್ರಾಸ್ ಮಾಡುತ್ತದೋ ಆ ಜಾಗದಲ್ಲಿ ನಾವು ಷೇರುಗಳನ್ನು ಕೊಂಡುಕೊಳ್ಬೇಕು. ಅದೇ ರೀತಿ ಯಾವಾಗ 50 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಶೇರನ್ನು ಗ್ರೀನ್ ಲೈನ್ ಕೆಳಮುಖವಾಗಿ ಕ್ರಾಸ್ ಮಾಡುವುದೋ ಅಲ್ಲಿಂದ ಷೇರಿನ ಬೆಲೆ ಬೀಳುತ್ತಾ ಹೋಗುತ್ತದೆ. ನಾವು ಇಲ್ಲಿ ಕ್ರಾಸ್ ಮಾಡುತ್ತಿದ್ದಂತೆ ಷೇರುಗಳನ್ನು ಸೇಲ್ ಮಾಡುವುದು ಉತ್ತಮ. ಈ ರೀತಿ ನಾವು ಕಪ್ಪು ಲೈನ್ ಉಪಯೋಗಿಸಿಕೊಂಡು ಯಾವಾಗ ಎಂಟ್ರಿ ತೆಗೆದುಕೊಳ್ಳಬೇಕು ಮತ್ತು ಎಕ್ಸಿಟ್ ಆಗಬೇಕು ಎನ್ನುವುದನ್ನು ತಿಳಿದುಕೊಳ್ಳಬಹುದು. ನೆಕ್ಸ್ಟ್ ಪ್ರೈಸ್ ಪ್ಯಾಟರ್ನ್ಗಳನ್ನು ನೋಡೋಣ. ಪ್ರೈಸ್ ಪ್ಯಾಟರ್ನ್ಗಳು ಸೇಮ್. ಒಂದು ಸ್ಟಾಕ್ ಭವಿಷ್ಯದಲ್ಲಿ ಯಾವ ರೀತಿ ಮೂಮೆಂಟ್ ತೆಗೆದುಕೊಳ್ಳುತ್ತದೆ ಎಂದು ಅಂದಾಜಿಸುವುದು. ಬಹಳಷ್ಟು ಟ್ರೇಡಿಂಗ್ ಪ್ಯಾಟರ್ನ್ಗಳಿವೆ. ಕಪ್ ಆ್ಯಂಡ್ ಹ್ಯಾಂಡಲ್, ಟ್ರಯಾಂಗಲ್, ಫ್ಲ್ಯಾಗ್ಸ್, ಹೆಡ್ ಆ್ಯಂಡ್ ಶೋಲ್ಡರ್, ಬುಲ್ಲಿಶ್ ಸಿಮೆಟ್ರಿಕಲ್ ಟ್ರಯಾಂಗಲ್, ಬಿಯರಿಶ್ ಫ್ಲ್ಯಾಗ್ ಪ್ಯಾಟರ್ನ್, ಡಬಲ್ ಬಾಟಮ್ ಪ್ಯಾಟರ್ನ್, ಇನ್ನೂ ಅನೇಕ ಪ್ಯಾಟರ್ನ್ಗಳಿವೆ. ಇದರಲ್ಲಿ ಒಂದನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದನ್ನು ಅಸೆಂಡಿಂಗ್ ಟ್ರಯಾಂಗಲ್ ಅಂತಾರೆ. ಇಲ್ಲಿ ನಾವು ಗಮನಿಸಬೇಕಾದ್ದು ಒಂದು ಸ್ಟಾಕ್ ರೆಸಿಸ್ಟೆನ್ಸ್ ಲೈನನ್ನು ಟಚ್ ಮಾಡಿ ಕೆಳಗೆ ಬರುತ್ತದೆ, ಅದೇ ರೀತಿ ಟಚ್ ಮಾಡಿ ಕೆಳಕ್ಕೆ ಬರುತ್ತದೆ. ಪ್ರತಿ ಸಾರಿ ಇದೇ ರೀತಿ ಇರದೆ ಕೆಳಕ್ಕೆ ಬರುವುದು ಸ್ವಲ್ಪವೇ ಕಡಿಮೆಯಾಗುತ್ತಾ ಬರುತ್ತದೆ. ಒಂದು ಸ್ಟಾಕ್ ಈ ರೀತಿ ಸಾಗಿದರೆ ಶೀಘ್ರವೇ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಮೇಲೆ ಹೋಗುತ್ತದೆ ಎಂದರ್ಥ. ಈ ರೆಸಿಸ್ಟೆನ್ಸ್ ಪಾಯಿಂಟ್ ಹತ್ತಿರ ನಾವು ಷೇರುಗಳನ್ನು ಕೊಳ್ಳುವುದು ಉತ್ತಮ. ಯಾಕಂದರೆ ಈಗಷ್ಟೇ ಹೇಳಿದಂತೆ ರೆಸಿಸ್ಟೆನ್ಸನ್ನು ಯಾವ ಷೇರು ಬ್ರೇಕ್ ಮಾಡುವುದು ಅದು ಬೆಳೆಯುವ ಸಾಧ್ಯತೆ ಹೆಚ್ಚು. ಇದೇ ರೀತಿಯಲ್ಲಿ ಫ್ಲ್ಯಾಗ್ಸ್, ಹೆಡ್ ಆ್ಯಂಡ್ ಶೋಲ್ಡರ್, ಟ್ರಿಪಲ್ ಟಾಪ್ಸ್ ಅನ್ನೋದು ಫ್ಯೂಚರ್ಸ್ನಲ್ಲಿ ಷೇರು ಯಾವ ರೀತಿ ಮೂವ್ಮೆಂಟ್ ಆಗುತ್ತದೆ ಎಂಬುದನ್ನು ತಿಳಿಸುತ್ತದೆ. ಈಗ ಕ್ಯಾಂಡಲ್ ಸ್ಟಿಕ್ಸ್ನ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಷೇರಿನ ಬಗ್ಗೆ ಗ್ರಾಫನ್ನು ನೋಡಿದಾಗ ಅದರಲ್ಲಿ ಪ್ರೈಸ್ ಮೂವ್ಮೆಂಟ್ ಅನ್ನೋದು ಅನೇಕ ರೀತಿಯಲ್ಲಿ ನಾವು ನೋಡ್ಬೋದು. ಅದರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ನೋಡುವಂಥದ್ದು ಲೈನ್ ಪ್ಯಾಟರ್ನ್ ಮತ್ತು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಮತ್ತು ಬಾರ್ ಪ್ಯಾಟರ್ನ್.
ಇದರಲ್ಲಿ ಹೆಚ್ಚಿನ ಜನರು ಈ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಅನ್ನು ಉಪಯೋಗಿಸ್ತಾರೆ. ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅನ್ನೋದು ಗ್ರೀನ್ ಮತ್ತು ರೆಡ್ ಕ್ಯಾಂಡಲ್ ನಲ್ಲಿ ಸೂಚಿಸುತ್ತಾರೆ. ಈ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಎರಡು ಬಗೆಗಳು. ಮೊದಲನೆಯದು ಬುಲ್ಲಿಶ್ ಕ್ಯಾಂಡಲ್, ಎರಡನೆಯದು ಬಿಯರಿಶ್ ಕ್ಯಾಂಡಲ್. ಬುಲ್ಲಿಶ್ ಕ್ಯಾಂಡಲ್ ಹಸಿರು ಬಣ್ಣ ಅಂದರೆ ಗ್ರೀನ್ ಕಲರ್ನಲ್ಲಿ ತೋರಿಸ್ತಾರೆ ಮತ್ತು ಬಿಯರಿಸ್ಟ್ ಕ್ಯಾಂಡಲ್ ಅನ್ನೋದು ಕೆಂಪು ಬಣ್ಣ ರೆಡ್ ಕಲರ್ನಲ್ಲಿ ಇರುತ್ತದೆ. ಸಾಮಾನ್ಯವಾಗಿ ಒಂದು ಶೇರಿನ ಪ್ರೈಸನ್ನು ನಾವು ನೋಡಿದಾಗ ಅದರಲ್ಲಿ ಓಪನ್ ಪ್ರೈಸ್ ಅಂದರೆ ಆ ದಿನದಲ್ಲಿ ಆ ಷೇರು ಯಾವ ಪ್ರೈಸ್ನಲ್ಲಿ ಓಪನ್ ಆಗಿದೆ, ಹೈ ಪ್ರೈಸ್ ಅಂದರೆ ಆ ಷೇರು ಆ ದಿನದಲ್ಲಿನ ಬೆಳೆದ ಹೈ ಪ್ರೈಸ್ ಏನಿದೆ, ಲೋ ಪ್ರೈಸ್ ಅಂದರೆ ಆ ದಿನದಲ್ಲಿ ಆ ಷೇರು ಬಿದ್ದ ಲೋ ಪ್ರೈಸ್ ಏನು ಮತ್ತು ಕ್ಲೋಸಿಂಗ್ ಪ್ರೈಸ್ ಆ ದಿನದಲ್ಲಿ ಕೊನೆಗೊಂಡ ಷೇರಿನ ಬೆಲೆ ಎಂದು 4 ರೀತಿಯಾಗಿ ಸೂಚಿಸುತ್ತಾರೆ. ಈ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ನಲ್ಲಿ ಷೇರು ಬೆಳೆದಿದೆಯೋ ಅಥವಾ ಬೀಳುತ್ತಿದೆಯಾ ಎಂಬುದನ್ನು ಸೂಚಿಸುತ್ತದೆ. ಹಾಗೆಯೇ ಅದರ ಓಪನ್, ಹೈ, ಲೋ, ಕ್ಲೋಸ್ಗಳನ್ನು ನಾವು ನೋಡಬಹುದು. ಕ್ಯಾಂಡಲ್ಗಳನ್ನು ನೋಡಿ ನಾವು ಅದನ್ನು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಏನನ್ನು ಸೂಚಿಸುತ್ತದೆ ಎಂಬುದನ್ನು ಅರ್ಥ ಮಾಡ್ಕೊಳ್ಬೋದು. ಈ ಪ್ಯಾಟರ್ನ್ಗಳು ಸಿಂಗಲ್ ಕ್ಯಾಂಡಲ್ಗಳಿಂದ ಮತ್ತು ಡಬಲ್ ಮತ್ತು ಟ್ರಿಪಲ್ ಕ್ಯಾಂಡಲ್ಗಳಿಂದ ಸಹ ಮಾರ್ಪಾಟಾಗುತ್ತದೆ. ಮಾರ್ಕೆಟ್ನಲ್ಲಿ ಇವುಗಳ ಉಪಯೋಗವೇನೆಂದರೆ ರಿವರ್ಸಲನ್ನು ಫೈಂಡ್ ಮಾಡಲು ನೋಡುವಂಥದ್ದು. ಇದರಿಂದ ನಮಗೆ ಅರ್ಥವಾಗುವುದೇನೆಂದರೆ ಮಾರ್ಕೆಟ್ ಅಪ್ ಟ್ರೆಂಡ್ನಲ್ಲಿದೆ, ಇಲ್ಲಿಂದ ರಿವರ್ಸ್ ಆಗಿ ಡೌನ್ ಟ್ರೆಂಡ್ಗೆ ಬರ್ಬೋದು, ಇಲ್ಲವೇ ಮಾರ್ಕೆಟ್ ಡೌನ್ ಟ್ರೆಂಡ್ನಲ್ಲಿದೆ, ಇಲ್ಲಿಂದ ರಿವರ್ಸ್ ಆಗಿ ಅಪ್ ಟ್ರೆಂಡ್ ಕಡೆ ಸಾಗುತ್ತದೆ ಎಂದು ಈ ರೀತಿ ಅನೇಕ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳಿವೆ. ಅವುಗಳೆಲ್ಲವೂ ಟ್ರೆಂಡ್ ರಿವರ್ಸಲನ್ನು ಸೂಚಿಸುತ್ತದೆ. ಸ್ನೇಹಿತರೆ, ಟೆಕ್ನಿಕಲ್ ಅನಾಲಿಸಿಸ್ನ ಬೇಸಿಕ್ ಅಂಶವನ್ನು ನಾವು ತಿಳಿಸಿಕೊಟ್ಟಿದ್ದೇವೆ. ಈ ಅಂಶಗಳು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ. ಧನ್ಯವಾದಗಳು.